ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಎಲ್ಲಾ ಪಾಯಿಂಟ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನೀಟ್ ಆಗಿ ಎಲ್ಲಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋ ನೋಡ್ರಿ. ಹಂಗೆ ಚಾನೆಲ್ ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದ್ರೆ ಇದೇ ತರ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಂಗೇನೆ ನಾನು ಹೇಳ್ಕೊಡ್ತಾ ಇರುವಂತ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಮತ್ತೆ ಏನಾದ್ರೂ ಕ್ವಶನ್ ಇದ್ರು ಕೂಡ ಕೇಳಬಹುದು. ಸೊ ಹಂಗೇನೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಮತ್ತೆ ಕಲಿಯೋದಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬಂದು ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ನಾನು ಬ್ಲೌಸ್ ಪೀಸ್ ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 28 ಇಂಚು ಚೆಸ್ಟ್ ಮೆಜರ್ಮೆಂಟ್. ಇವತ್ತಿಂದ ನಾನು ಎಲ್ಲ ಆಲ್ ಚೆಸ್ಟ್ ಮೆಜರ್ಮೆಂಟ್ 28 ಇಂಚಿಂದ ಇಟ್ಕೊಂಡು 48 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ವರೆಗೂ ನಾವು ಯಾವ ತರ ಬ್ಲೌಸ್ ಕಟಿಂಗ್ ಮಾಡಬೇಕು, ಯಾವ್ಯಾವ ಮೆಜರ್ಮೆಂಟ್ಸ್ ತಗೋಬೇಕು, ಟಕ್ಸ್ ಮಾರ್ಕಿಂಗ್ಸ್ ಎಷ್ಟು ತಗೋಬೇಕು, ಬ್ಯಾಕ್ ಸೈಡ್ ಲೆಂತ್ ಎಷ್ಟು ತಗೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತಿಂದ ಕಂಟಿನ್ಯೂ ಆಗಿ ವಿಡಿಯೋನ ಮಿಸ್ ಮಾಡ್ದೇನೆ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ. ಯಾಕಂದ್ರೆ ಈಗ ನಾ ಏನ್ ಹೇಳ್ಕೊಡ್ತಾ ಇದ್ದೀನಲ್ಲ, ಈ ಮೆಜರ್ಮೆಂಟ್ಸ್ ಎಲ್ಲ ನೀವು ತಿಳ್ಕೊಂಡ್ಬಿಟ್ರೆ, ಇದೆಲ್ಲ ನೀವು ತಿಳ್ಕೊಂಡ್ಬಿಟ್ರೆ, ನೀವು ಯಾವ್ದೇ ಮೆಜರ್ಮೆಂಟ್ ಇದ್ರು ಕೂಡ ಬ್ಲೌಸ್ ಕಟಿಂಗ್ ನ ಆರಾಮಾಗಿ ಯಾವುದೇ ಭಯ ಇರ್ಲಾರ್ದಂಗ ನೀವು ಕಟಿಂಗ್ ಮಾಡ್ಬೋದು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡ್ರಿ, ಮತ್ತೆ ಪೂರ್ತಿ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್ ನೋಡ್ತಾ ಹೋಗ್ರಿ. ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂತೀರಿ ಮತ್ತೆ ಕಲಿತೀರಿ. ಸೊ ಹಾಗಾಗಿ ಇವತ್ತಿಂದ ವಿಡಿಯೋ ಬಂದು 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್. ಈ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಅಂದ್ರೆ ಇವರು ವಯಸ್ಸು ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ ಸ್ವಲ್ಪ ತೆಳ್ಳಗಿರ್ತಾರೆ, ಆಮೇಲೆ ಒಂದ್ ಸ್ವಲ್ಪ ವಯಸ್ಸಿನಲ್ಲೇನೋ ಕಡಿಮೆ ಇರ್ತಾರೆ. ಒಂದ್ 18ರಿಂದ ಒಂದ್ 20, 22, 24 ವರ್ಷದವರೆಗೂ ಅನ್ಕೊಂಡನು ಆ ವಯಸ್ಸಿನವ್ರಿಗೆ ಈ ತರ ಬ್ಲೌಸ್ ನಾವು ಕಟಿಂಗ್ ಮಾಡ್ತೀವಿ. ಒಂದ್ 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್. 28 ಇಂಚ್ ತೆಳ್ಳಗಿದಾರಂದ್ರೆ ಒಂದು 15, 16 ವರ್ಷದವರೆಗೂ ಇರ್ತಾರೆ, ಅಥವಾ ಒಂದ್ 20 ವರ್ಷದವರೆಗೂ ಇರ್ಬೋದು. ಒಂದ್ ಸ್ವಲ್ಪ ದಪ್ಪಿದಾರಂದ್ರೆ ಹೇಳಕ್ ಬರಂಗಿಲ್ಲ, ಬಾಡಿ ಮೇಲೆ ಹೋಗುತ್ತೆ. ಬಟ್ 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಯಾವ ತರ ಬ್ಲೌಸ್ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇದು ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ ನಲ್ಲಿ ಇವಾಗ ನಾನು ಈ ತರ ಒಂದು ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಇವಾಗ ನಾನು ಬ್ಲೌಸ್ ಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ನಾರ್ಮಲ್ ಆಗಿ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋಣ. ಎಲ್ಲಾ ಬ್ಲೌಸ್ ನಲ್ಲಿ ನಾನು ನಿಮಗೆ ತೋರಿಸ್ದಂಗೆನೆ ಈ ಬ್ಲೌಸ್ ನಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಹಂಗೇನೆ ನೀವು ನಾರ್ಮಲ್ ಬ್ಲೌಸ್ ಹೊಲಿತಾ ಇದ್ದೀರಿ ಅಂದ್ರೆ ಇಲ್ಲಿ ಮಡಿಚಿ ಹೊಲಿಬೇಕಂದ್ರೆ ಇಲ್ಲಿ 1.5 ಇಂಚು ನಾವು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋಬೇಕು. ಅಥವಾ ಲೈನಿಂಗ್ ಬಟ್ಟಿ ಮೇಲೆ ನೀವು ಹೊಲಿತಾ ಇದ್ದೀರಿ ಅಂದ್ರೆ ಇಲ್ಲಿ ಒಂದು ಅರ್ಧ ಇಂಚಿಗಷ್ಟೇ ನಾವು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಬೇಕು. ಯಾಕಂದ್ರೆ ನಾರ್ಮಲ್ ಬ್ಲೌಸ್ ನಲ್ಲಿ, ಸಾದಾ ಬ್ಲೌಸ್ ನಲ್ಲಿ ಅದರಲ್ಲೇನೆ ಈ ತರ ಡಬಲ್ ಫೋಲ್ಡ್ ಮಾಡಿ ಹೊಲಿತೀವಿ. ಆದ್ರೆ ಲೈನಿಂಗ್ ಬಟ್ಟೆಯಲ್ಲಿ ಮಡಿಚಿ ಹೊಲಿಯೋದ್ರಿಂದ ಇಲ್ಲೊಂದು ಅರ್ಧ ಇಂಚು ಸಾಕಾಗ್ತೈತಿ. ಸೊ ಇಲ್ಲಿ ನಾನು ಒಂದು ಅರ್ಧ ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಇಷ್ಟು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಬ್ಲೌಸ್ ಮೆಜರ್ಮೆಂಟ್ ಗೆ 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಮೆಜರ್ಮೆಂಟ್ ಗೆ ಒಂದು 12 ಇಂಚು ನಾವು ಉದ್ದ ತಗೋಬಹುದು. ಬ್ಲೌಸ್ ಇಂದು 12 ಇಂಚು ಉದ್ದ, 12.5 ಇಂಚು ಅಷ್ಟು ತಗೋಬಹುದು. 12 ಇಂಚೆ ಕರೆಕ್ಟ್ ಆಗಂತಿಲ್ಲ, ಸ್ವಲ್ಪ ಉದ್ದ ಕೆಲವೊಂದು ಹುಡುಗರು ಉದ್ದ ಇರ್ತಾರೆ, ಕೆಲವೊಬ್ರು ಗಿಡಕ್ಕೆ ಇರ್ತಾರೆ, ಅವ್ರ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಆಲ್ಮೋಸ್ಟ್ ಒಂದ್ 12 ಇಂಚು 12.5 ಇಂಚ್ ಇದ್ರೆ ಸಾಕಾಗ್ತೈತಿ. ಸೊ ಇವಾಗ 12 ಇಂಚು ಉದ್ದ ತಗೊಂಡಿದ್ದೀನಿ. 12 ಇಂಚು ಉದ್ದ ತಗೊಂಡು ಇದಕ್ಕೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ. ಇದಾದ್ಮೇಲೆ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಜರ್ಮೆಂಟ್ ಬಂದು ನೀವು 28 ಇಂಚು 29 ಇಂಚು ಈ ಎರಡು ಚೆಸ್ಟ್ ಮೆಜರ್ಮೆಂಟ್ ಇದ್ರು ಕೂಡ ಈ ಬ್ಲೌಸ್ ಕಟಿಂಗ್ ನ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ತರ ಕಟಿಂಗ್ ನೀವು ಮಾಡಬಹುದು. ಇಷ್ಟು ಇದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್. ಸೊ ಇವಾಗ ನಾವು ಉದ್ದ ಮಾರ್ಕ್ ಮಾಡ್ಕೊಂಡ್ವಿ, ಮತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದು ಶೋಲ್ಡರ್, ಆರ್ಮೋಲ್ ಡೌನಿಂಗ್. ಶೋಲ್ಡರ್ ಬಂದು ಇಲ್ಲಿ 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ಗೆ 4.5 ಇಂಚು ಶೋಲ್ಡರ್ ತಗೋಬೇಕು. 4.5 ಇಂಚು ಆರ್ಮೋಲ್ ಡೌನಿಂಗ್ ತಗೋಬೇಕು. ಇದು ಕೂಡ ಈ ಮೇಲ್ಗಡೆ ಲೈನ್ ಸೇರಿಸಿ 4.5 ಇಂಚಿಗೆ ಆರ್ಮೋಲ್ ಡೌನಿಂಗ್ ತಗೋಬೇಕು. ಅಥವಾ 29 ಇಂಚ್ ಇದೆ ಅಂದ್ರೆ 4.25 ಇಂಚು ಶೋಲ್ಡರ್, 4.25 ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು.
ಸೊ ಎರಡನ್ನೂ ಹೇಳಿದ್ದೀನಿ. 28 ಇಂಚು 29 ಇಂಚು. 28 ಇಂಚ್ ಇದ್ರೆ 4.25 ಇಂಚು ಶೋಲ್ಡರ್, 4.25 ಇಂಚು ಆರ್ಮೋಲ್ ಡೌನಿಂಗ್. 29 ಇಂಚ್ ಇದ್ರೆ 4.25 ಇಂಚು ಶೋಲ್ಡರ್, 4.25 ಇಂಚು ಆರ್ಮೋಲ್ ಡೌನಿಂಗ್. ಇಷ್ಟು ತಗೋಬಹುದು. ತಗೊಂಡಿದ್ದನ್ನ ಬಾಕ್ಸ್ ಲೈನ್ ಹಾಕೋಣ. ಈ ತರ ಬಾಕ್ಸ್ ಲೈನ್ ಹಾಕೊಂಡಿವಲ್ಲ. ಇವಾಗ 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ನ ನಾವು 4 ಭಾಗ ಮಾಡಬೇಕು. 28 ಇಂಚ್ ನ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ನೋಡ್ಕೋಬೇಕು. ಏಳು ಇಂಚ್ ಬರುತ್ತೆ. ಈ 7 ಇಂಚ್ ನ ಇಲ್ಲಿ ಚೆಸ್ಟ್ ಪಾಯಿಂಟ್ ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ನಾವು ಬಾಡಿ ಮೆಜರ್ಮೆಂಟ್ ಮೇಲೆ ಬ್ಲೌಸ್ ಕಟಿಂಗ್ ಮಾಡ್ತಿರುವಾಗ ಯಾವುದೇ ಮೆಜರ್ಮೆಂಟ್ ಗಾಗ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಫಿಟ್ಟಿಂಗ್ ಗೋಸ್ಕರ ಇದು ಬೇಕಾಗ್ತೈತಿ. ಸೊ ಇಷ್ಟ ಆಯ್ತು. 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಸೊಂಟದ ಸುತ್ತಳತೆ ಬಂದು ಒಂದ್ 23-24 ಇಂಚ್ ಇರುತ್ತೆ. ಈ ಮೆಜರ್ಮೆಂಟ್ ಗೆ 28 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಒಂದು 23-24 ಇಂಚು ಸೊಂಟದ ಸುತ್ತಳತೆ ಇರುತ್ತೆ. ಇವಾಗ 24 ಇಂಚ್ ಸೊಂಟದ ಸುತ್ತಳತೆ ಇದೆ ಅಂದ್ರೆ ಅದನ್ನು ಕೂಡ ಸೇಮ್ 4 ಭಾಗ ಮಾಡ್ಕೋಬೇಕು. ಈ ತರ ಇವಾಗ 24 ಇಂಚಿನ 4 ಭಾಗ ಮಾಡ್ಕೊಂಡ್ರೆ ಒಂದ್ ಸೈಡ್ ಇಂದ 6 ಇಂಚ್ ಬರ್ತಾ ಇದೆ. ಈ 6 ಇಂಚಿನ ಸೊಂಟದ ಸುತ್ತಳತೆಗೆ ಮಾರ್ಕ್ ಮಾಡ್ಕೋಬೇಕು. ಇದ್ರ ಮುಂದ್ಗಡೆ ಇನ್ನ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಂದು ಬ್ಯಾಕ್ ಟಕ್ಸ್ ಇರುತ್ತಲ್ಲ, ಆ ಟಕ್ಸಿಗೋಸ್ಕರ ಬೇಕಾಗುತ್ತೆ. ಸೊ ಇದಕ್ಕ ಇವಾಗ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇಷ್ಟಾದ್ಮೇಲೆ ಇವಾಗ ಇದೇನಾಯ್ತು, ನಾವು ಲೆಂತ್ ತಗೊಂಡ್ವಿ, ಚೆಸ್ಟ್ ಮೆಜರ್ಮೆಂಟ್ ತಗೊಂಡ್ವಿ, ಶೋಲ್ಡರ್ ತಗೊಂಡ್ವಿ, ಆರ್ಮೋಲ್ ಡೌನಿಂಗ್ ತಗೊಂಡ್ವಿ, ಮತ್ತೆ ಇಲ್ಲೊಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ. ಯಾಕಂದ್ರೆ ಬ್ಯಾಕ್ದು ಟಕ್ಸ್ ಇರೋದಕ್ಕೆ. ಸೊ ಈ ಮೆಜರ್ಮೆಂಟ್ ಗೆ ಇಲ್ಲಿ ಏನ್ 4.25 ಇಂಚ್ ಬಂದಿದೆ ಅಲ್ಲ ಶೋಲ್ಡರ್, ಇದರಲ್ಲಿ ನಾವು ಒಂದು 2 ಇಂಚು ನಾವು ನೆಕ್ಕಿಗೆ ಇಟ್ರೆ ಸಾಕಾಗ್ತೈತಿ. 2 ಇಂಚು ನೆಕ್ಕಿಗೆ ಮಾರ್ಕ್ ಮಾಡ್ಕೋಬೇಕು. ಅಥವಾ ಇದರಲ್ಲಿ 2 ಭಾಗ ಮಾಡಿ ನಾವು ಮಾರ್ಕ್ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ, 4.25 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ 2.25 ಇಂಚ್ ಬರುತ್ತೆ. ಈ ತರ 2.25 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಅಥವಾ ಈ 1/4 ಇಂಚ್ ಬಿಟ್ಟು ಇಲ್ಲಿ 2 ಇಂಚ್ ಅಷ್ಟೇ ಈ ತರನಾದ್ರೂ ಮಾರ್ಕ್ ಮಾಡ್ಕೋಬಹುದು. ನಿಮಗೆ ಕನ್ಫ್ಯೂಸ್ ಆಗುತ್ತಂದ್ರೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಸಾಕಾಗ್ತೈತಿ. ಇದು 2 ಇಂಚು ನೆಕ್ ಬಿಡ್ತಾ ಇತ್ತು. ನೆಕ್ಸ್ಟ್ ಈ ಮೆಜರ್ಮೆಂಟ್ ಗೆ ನೆಕ್ ಇಂದು ಉದ್ದ ಬಂದು ಈ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸಿಕೊಂಡು 8.25 ಇಂಚ್ ಇದ್ರೆ ಸಾಕಾಗ್ತೈತಿ. ಇಂಚು ಅಥವಾ 29 ಇಂಚು ಈ ಎರಡು ಮೆಜರ್ಮೆಂಟ್ಗೂ ಕೂಡ ನೀವು ಈ ಮೇಲ್ಗಡೆ ಶೋಲ್ಡರ್ ಸೇರಿಸಿಕೊಂಡು ಒಂದು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಡೀತೈತಿ. ಅಥವಾ ಇನ್ನೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಂದ್ರೆ 9 ಇಂಚು ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ಆ ತರನು ಮಾಡ್ಕೋಬಹುದು. ಇಲ್ಲಿ ಬಂದಿದೆ 8.25 ಇಂಚು. ಇಲ್ಲಿಗೆ ಮೇಲ್ಗಡೆ ಶೋಲ್ಡರ್ ಸೇರಿಸ್ಕೊಂಡು. ಸೊ ಇದು ಅರ್ಥ ಆಯ್ತು ಅನ್ಕೊಂಡಿದೀನಿ. ಇದಕ್ಕ ಇವಾಗ ಒಂದು ಲೈನ್ ಹಾಕ್ತೀನಿ. ಇಲ್ಲಿಂದ ಇದಕ್ಕ ಬಾಕ್ಸ್ ಲೈನ್ ಹಾಕ್ತೇನೆ. ಸೊ ನಾ ಇವಾಗ 2 ಇಂಚಿಗೆ ನೆಕ್ ವಿಡ್ತ್ ಮಾರ್ಕ್ ಮಾಡಿದ್ದೇನೆ, ಅಲ್ಲಿಗೆನೆ ತಗೊಂತಾ ಇದ್ದೀನಿ. ಯಾಕಂತ ನಿಮಗೆ ಇದನ್ನು ಕೂಡ ತಿಳಿಸ್ತೀನಿ ಕ್ಲಿಯರ್ ಆಗಿ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ, ಈ ಶೋಲ್ಡರ್ ಏನು ಉಳಿದಿರುತ್ತೆ ಇದು ಶೋಲ್ಡರ್ ಮಧ್ಯದಲ್ಲಿ ಈ ಮೆಜರ್ಮೆಂಟ್ ಗೆ ನಮ್ಗೆ ಒಂದು 3 ಇಂಚ್ ಅಷ್ಟು ನಮಗೆ ಈ ಟಕ್ಸ್ ಇದ್ರೆ ಸಾಕಾಗ್ತೈತಿ. ಜಾಸ್ತಿ ಉದ್ದಾನು ಇರಬಾರ್ದು, ಜಾಸ್ತಿ ಚಿಕ್ಕದು ಇರಬಾರ್ದು ಟಕ್ಸ್. ಹಂಗಾಗಿ ಒಂದು 3 ಇಂಚು ಟಕ್ಸ್ ಇದ್ರೆ ಸಾಕಾಗ್ತೈತಿ. ಇದು ಕೂಡ ಇದು ಟಕ್ಸ್ ಇಂದು. ಸೊ ಇವಾಗ ನಾನು ಇಲ್ಲಿ 2 ಇಂಚಿಗೆ ಅಷ್ಟೇ ತಗೊಂಡೆ. ಈ 4.25 ಇಂಚ್ ನಲ್ಲಿ 2 ಭಾಗ ಮಾಡಿದಾಗ 2.25 ಇಂಚು 2.25 ಇಂಚು ಬರುತ್ತೆ. 2.25 ಇಂಚು ನೆಕ್ ಬಿಟ್ಟು 2.25 ಇಂಚು ಶೋಲ್ಡರ್. ಸೊ ನಾ ಇವಾಗ 2.25 ಇಂಚು ಶೋಲ್ಡರ್ ತಗೊಂಡ್ರೆ ಮಾಡ್ತೀನಿ, ಲೈನ್ ಬಂದು ಇಲ್ಲಿ ಬರುತ್ತೆ. ನಾನು ಅವಾಗ ಈ 1/4 ಇಂಚ್ ಬಿಟ್ಟು ಒಳಗಡೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂತೀನಿ. ನಾನು ಇವಾಗ ಇದನ್ನ ಏನ್ ಮಾಡ್ತೀನಿ, ನನಗೆ ಎಷ್ಟು ನೆಕ್ ಬಿಡ್ಬೇಕು 2 ಇಂಚ್ ಬೇಕಲ್ಲ, 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ. ನಾನು ಇವಾಗ ಇದ್ರ ಒಳಗಡೆ ಮಾರ್ಕ್ ಮಾಡ್ಕೊಂಡಿಲ್ಲ, ಇದ್ರ ಮೇಲೆನೆ ಮಾರ್ಕ್ ಮಾಡ್ಕೊಂತೀನಿ. ಸೊ ಈ ತರನು ನಾವು ಮಾಡ್ಕೋಬಹುದು. ಮತ್ತೆ ಇಲ್ಲಿ ನಾವು ಅದರಲ್ಲಿ 2 ಭಾಗ ಮಾಡಿ ಅದರಲ್ಲಿ ಮತ್ತೆ ಇಲ್ಲಿ ಒಂದು 1/4 ಇಂಚ್ ಒಳಗಡೆ ಮಾರ್ಕ್ ಮಾಡೋದ್ರ ಬದಲಿ ನಮಗೆ ಇಲ್ಲಿ ನೆಕ್ ವಿಡ್ತ್ ಎಷ್ಟು ಬೇಕು ಅಷ್ಟೇ ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆನೆ ನಾವು ನೆಕ್ ಇಂದು ಶೇಪ್ ನ ಮಾರ್ಕ್ ಮಾಡ್ಕೋಬಹುದು.
ಈ ತರ ಮಾರ್ಕ್ ಮಾಡ್ಕೋಬಹುದು. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಇದೇನ್ ಬಾಕ್ಸ್ ಹಾಕಿದೀವಲ್ಲ ಈ ತರ, ಇಲ್ಲಿ ಈ ಮೂಲಿಗೆ ಇಲ್ಲಿಂದ ಒಂದು 3/4 ಇಂಚಿಗಷ್ಟೇ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ಎಲ್ಲಾ ಮೆಜರ್ಮೆಂಟ್ ಇಂದು ಬ್ಲೌಸ್ ಕಟ್ಟಿಂಗ್ಸ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಅದರಲ್ಲಿ ನಾನು ಎಲ್ಲಾ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಇವಾಗ ಎಲ್ಲಾ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಈ ಮೆಜರ್ಮೆಂಟ್ ಬಂದು ನಾವು ಶೋಲ್ಡರ್ ಆರ್ಮೋಲ್ದು ಈ ತರ ಶೇಪ್ ತೆಗಿತೀವಲ್ಲ, ಈ ಶೇಪ್ ತೆಗಿವಾಗ ಇಲ್ಲಿ ನಾವು ಒಂದು 3/4 ಇಂಚಿಗಷ್ಟೇ ನಾವು ಈ ಮೂಲಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ, ಮುಂದ್ಗಡೆ ಹೋಗುತ್ತೆ ಶೇಪ್. ಸೊ ಹಂಗಾಗಿ ಈ ಮೆಜರ್ಮೆಂಟ್ ಗೆ 28 ಇಂಚು 29 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಈ ತರ ಇಲ್ಲಿ ಒಂದು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಶೇಪ್ ನ ತೆಗಿಬೇಕು. ನೀವು ಶೇಪ್ ತೆಗಿತೀರಲ್ಲೋ ಈ ಆರ್ಮೋಲ್ ಸೈಡ್ ಶೇಪ್ ತೆಗಿವಾಗ ಯಾವಾಗ್ಲೂ ಈ ತರ ಹಿಂಗ್ ಬರಬಾರ್ದು. ಅದು ಶೇಪ್ ಹಿಂಗ್ ಬಂದ್ರೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ನಮಗೆ. ಇಲ್ಲಿ ಏನಿದೆ ಇಲ್ಲಿ ಬರ್ಬೇಕಾಗಿರೋ ಶೇಪ್ ನ ಇಲ್ಲಿ ತೆಗೆದಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ, ಆಮೇಲೆ ನೀಟಾಗಿ ಫಿನಿಶಿಂಗ್ ಕೂಡಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ಏನ್ 3/4 ಇಂಚಿಗೆ ಮಾರ್ಕ್ ಮಾಡಿರ್ತಾರಲ್ಲ ಇಲ್ಲಿಗೇನೆ ಈ ಶೇಪ್ ರೌಂಡ್ ಶೇಪ್ ಅನ್ನೋದು ಬರಬೇಕು. ಈ ತರ ಶೇಪ್ ಬರಬೇಕು. ನೆಕ್ಸ್ಟ್ ಇದು ನಾರ್ಮಲ್ ನಾವು ಚೆಕ್ ಮಾಡ್ಕೋಬೇಕು. ಈ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂದು ರೌಂಡಿಂಗ್ ಇರುತ್ತಲ್ಲ, ಇದು 12.5 13.5 ಇಂಚ್ ಬರಬಹುದು. ಸೊ ಇವಾಗ ಇದು ಎಷ್ಟು ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು. ಈ ತರ ಇಲ್ಲಿಂದ ಈ ಅರ್ಧ ಇಂಚ್ ಬಿಟ್ಬಿಡ್ಬೇಕು ಮೇಲ್ಗಡೆ, ಅರ್ಧ ಇಂಚ್ ಬಿಟ್ಟು, ಯಾಕಂದ್ರೆ ಇದು ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ ಹೋಗುತ್ತಲ್ಲ, ಅಲ್ಲಿಂದ ಇದನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಏನಾಯ್ತು ಇವಾಗ ಇಲ್ಲಿ 7 ಇಂಚ್ ಬರ್ತಾ ಇದೆ, ಅಂದ್ರೆ 14 ಇಂಚ್ ಬರ್ತಾ ಇದೆ. ಇಲ್ಲಿ ನಮಗೆ ಒಂದು 13 ಇಂಚ್ ಬಂದ್ರೆ ಸಾಕಾಗ್ತೈತಿ. ಅಂದ್ರೆ ಇನ್ನ 1 ಇಂಚ್ ಕಡಿಮೆ ಬರ್ಬೇಕು, ಅಥವಾ 13.5 ಇಂಚ್ ಬರ್ಬೇಕಾಗಿತ್ತು, ಇಲ್ಲಿ 14 ಇಂಚ್ ಬಂದಿದೆ, ಇನ್ನ ಅರ್ಧ ಇಂಚ್ ಕಡಿಮೆ ಬರ್ಬೇಕು. ಅವಾಗ ಇಲ್ಲಿ ಏನ್ ಮಾಡ್ಬೇಕು ನಾವು, ಈ ಲೈನ್ ಏನಿದೆ ಈ ಲೈನ್ ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 3/4 ಇಂಚಿಗೆ ಮತ್ತೆ ಟೇಪ್ ಇಂದ ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಶೇಪ್ ನ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇಲ್ಲಿಂದ ಇವಾಗ ಈ ಲೈನಿಗೆ ಇದನ್ನ ಚೆಕ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಲೈನಿಗೆ ಇವಾಗ ಚೆಕ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ 6.5 ಇಂಚ್ ಬರ್ತಾ ಇದೆ. 6.5 13 ಇಂಚ್ ಆಯ್ತು. ಸೊ ಈ ತರ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದು ಕೂಡ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದ್ರ ಮುಂದ್ಗಡೆ ಒಂದ್ 2 ಇಂಚ್ ಈ ಕಡೆ, ಒಂದ್ 2 ಇಂಚ್ ಈ ಕಡೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಇದನ್ನ ಲೈನ್ ಹಾಕ್ಬೇಕು. 2 ಇಂಚ್ ಅಂತಲ್ಲ, ನಿಮಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ನೀವು ಇದನ್ನ ಮಾರ್ಕ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ಟಿಂಗ್ ಮಾಡ್ಬೇಕು. ಸೊ ಇಷ್ಟಿರುತ್ತೆ ಬ್ಯಾಕ್ ಸೈಡ್ ಪಾರ್ಟ್. 28 ಇಂಚು ಚೆಸ್ಟ್ ಮೆಜರ್ಮೆಂಟ್, 28 ಇಂಚು 29 ಇಂಚು ಆಲ್ಮೋಸ್ಟ್ ಸೇಮೇ ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಇಂದು ಮಾರ್ಕಿಂಗ್ಸ್ ಎಲ್ಲ. ನೀವು ಇದನ್ನ ಏನಾದ್ರೂ ಶೋಲ್ಡರ್ ಏನಾದ್ರೂ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಷ್ಟೇನು ಇಡ್ಬೋದು. 4.25 ಇಂಚ್ ಶೋಲ್ಡರ್, 4.25 ಇಂಚ್ ಆರ್ಮೋಲ್ ಡೌನ್ ಹಿಂಗೆ ಇಡ್ಬೋದು. ಅಥವಾ ಕರೆಕ್ಟ್ ಆಗಿ 29 ಇಂಚಿಗೆ ಏನು ಇಡ್ಬೇಕಂದ್ರೆ 4.25 ಇಂಚು ಶೋಲ್ಡರ್, 4.25 ಇಂಚು ಆರ್ಮೋಲ್ ಡೌನಿಂಗ್ ಕೂಡ ಮಾರ್ಕ್ ಮಾಡ್ಕೋಬಹುದು. ಸೊ ಇಷ್ಟಾದ್ಮೇಲೆ ಇವಾಗ ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡಿ ಮತ್ತೆ ಮುಂದಿನ ಭಾಗದ ನೋಡೋಣ. ಇವಾಗ ಇಲ್ಲಿ ಆರ್ಮೋಲ್ದು ಶೇಪ್ ಕಟ್ ಮಾಡಿರ್ತೀರಲ್ಲ, ಈ ಆರ್ಮೋಲ್ದು ಶೇಪ್ ಕಟ್ ಮಾಡುವಾಗ ನೀವು ಎಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ನ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿ ಕಟ್ ಮಾಡ್ಬೇಕು. ಮೊದ್ಲೇ ನಾವು ಮಾರ್ಕ್ ಮಾಡಿದ್ದು ಇಲ್ಲಿ, ಇವಾಗ ನಾನು ಅಡ್ಜಸ್ಟ್ ಮಾಡಿದ್ದು ಇಲ್ಲಿ ಮೇಲ್ಗಡೆ, ಹಂಗಾಗಿ ಇಲ್ಲಿ ಮೇಲ್ಗಡೆ ಕಟ್ ಮಾಡಿದ್ದೀನಿ ನಾನು. ಇಷ್ಟಾದ್ಮೇಲೆ ಇಲ್ಲಿ ಇದಕ್ಕೊಂದು ನಾಚ್ ಹಾಕೋಬೇಕು. ಅರ್ಧ ಇಂಚ್ ಮಾರ್ಕ್ ಮಾಡಿದೇವಲ್ಲ ಅಲ್ಲಿ, ಮತ್ತೆ ಚೆಸ್ಟ್ ಪಾಯಿಂಟ್ ಇದು ಬಂದು ಚೆಸ್ಟ್ ಪಾಯಿಂಟ್, ಇಲ್ಲೊಂದು ನಾಚ್ ಹಾಕೋಬೇಕು. ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಸೊ ಇಷ್ಟು ಬಂದು ಬ್ಯಾಕ್ ಸೈಡ್ ಪಾರ್ಟ್. ಇವಾಗ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋಣ. ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡುವಾಗ ಈ ಬ್ಲೌಸ್ ಪೀಸ್ ಏನಿದೆ ಇದು ನಮ್ಮ ಎದುರುಗಡೆ ಹಾಕೋಬೇಕು. ಈ ತರ ಹಾಕೊಂಡು ಈ ಎಕ್ಸ್ಟ್ರಾ ಪಟ್ಟಿ ಇತ್ತಲ್ಲ, ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡಿ ತೆಗೆದ್ಬಿಡೋಣ. ಕಟ್ ಮಾಡಿ ತೆಗೆದು ಇದನ್ನ ನೀಟಾಗಿ ಹಾಕೊಂಡು ಫಸ್ಟ್
ಹಾಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ ಇದೆಯಲ್ಲ ಇದನ್ನ ಇದ್ರ ಮೇಲೆ ಹಾಕೋಬೇಕು ಈ ತರ. ಸೊ ನಾನು ತುಂಬಾ ನಿಧಾನವಾಗಿ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಿಮಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ಫಾಸ್ಟ್ ಆಗಿ ನಾನು ಇದು ಹಿಂಗ್ ಮಾಡ್ಬೇಕು, ಇದು ಹಿಂಗ್ ಮಾಡ್ಬೇಕು, ಇದು ಹಿಂಗ್ ಮಾಡ್ಬೇಕಂತ ಹೇಳ್ಬಿಟ್ರೆ ಅದ್ರಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ, ಅರ್ಥ ಆಗಂಗಿಲ್ಲ. ಹಾಗಾಗಿ ನಾನು ತುಂಬಾ ಸ್ಲೋ ಆಗಿ ಒಂದ್ ಸ್ವಲ್ಪ ಲೆಂತ್ ಆದ್ರೂ ಪರವಾಗಿಲ್ಲ, ವಿಡಿಯೋ ನಿಧಾನವಾಗಿ ಹೇಳ್ಬೇಕಂತ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಈ ಬ್ಯಾಕ್ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ಒಂದು ಈ ತರ ನಾಚ್ ಹಾಕೊಂಡಿದ್ದೀನಿ ಚೆಸ್ಟ್ ಪಾಯಿಂಟಿಗೆ. ಮತ್ತೆ ಇಲ್ಲಿ ಆರ್ಮೋಲ್ಡ್ ಏನಿದೆ ಇದನ್ನ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಸ್ಕೇಲ್ ತಗೊಂತೀನಿ, ಸ್ಕೇಲ್ ತಗೊಂಡು ಶೋಲ್ಡರ್ದು ಮಾರ್ಕಿಂಗ್ ಮಾಡ್ಕೊಂತೀನಿ. ಮತ್ತೆ ಈ ಕಡೆ ಸೈಡ್ ಇಂದು ಮಾರ್ಕ್ ಮಾಡ್ಕೊಂತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ತೆಗೆದ್ ಬಿಡ್ತೀನಿ. ಹಿಂದಿನ ಭಾಗದ್ದು ತೆಗೆದು ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ. ಲೈನ್ ಹಾಕಿ ಈ ಆರ್ಮೋಲ್ ಶೇಪ್ ಏನಿದೆಲ್ಲ ಇದನ್ನ ಇನ್ನೊಂದ್ ಸ್ವಲ್ಪ ನೀಟಾಗಿ ತಿದ್ಕೊಂತೇನೆ, ಯಾಕಂದ್ರೆ ಅದು ಲೈಟ್ ಆಗಿ ನಾನು ತಿದ್ದಿದ್ದೀನಲ್ಲ, ಇನ್ನೊಂದ್ ಸ್ವಲ್ಪ ನೀಟಾಗಿ ತಿದ್ಕೊಂಡಿದ್ದೀನಿ. ತಿದ್ಕೊಂಡು ಇಲ್ಲಿ 2 ಇಂಚಿಗೆ ನಾವು ಹಿಂದ್ಗಡೆ 2 ಇಂಚಿಗೆ ನೆಕ್ ವಿಡ್ತ್ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ಕೂಡ 2 ಇಂಚಿಗೆ ಈ ನೆಕ್ ವಿಡ್ತ್ ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಚೆಸ್ಟ್ ಮೆಜರ್ಮೆಂಟ್ ಗೆ 28 ಇಂಚಿ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಇದಕ್ಕ ನಾವು ಮುಂದಿನ ಭಾಗದ್ದು ನೆಕ್ ಡೀಪ್ ಇಡ್ತೇವಲ್ಲ, ಅದು ಬಂದು ಒಂದು 5.5 ಇಂಚ್ ಇದ್ರೆ ಸಾಕಾಗ್ತೈತಿ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 5.5 ಇಂಚು, ಅಥವಾ ಇನ್ನೊಂದ್ ಸ್ವಲ್ಪ ಡೀಪ್ ಇರ್ಬೇಕಂದ್ರೆ ಒಂದು 6 ಇಂಚು ಕೂಡ ನೀವು ಇಡಬಹುದು. ಅದು ಕೂಡ ಇಲ್ಲಿ ಅರ್ಧ ಇಂಚ್ ಏನಿರುತ್ತೆ ಈ ಅರ್ಧ ಇಂಚು ಸೇರಿಸಿ. ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಈ ತರ ಹಾಕೊಂಡು ಇವಾಗ ಇದಕ್ಕೆ ಟಕ್ಸ್ ಎಷ್ಟೆಷ್ಟು ಮೆಜರ್ಮೆಂಟ್ ನಾವು ಇಲ್ಲಿ ತಗೋಬೇಕು ಅನ್ನೋದನ್ನ ಇವಾಗ ನೋಡ್ಕೊಂಡು, ಇವಾಗ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಾವು 4 ಭಾಗ ಮಾಡಿದಾಗ ಎಷ್ಟು ಬಂದಿತ್ತು ನಮಗೆ? 7 ಇಂಚ್ ಬಂದಿತ್ತು. 7 ಇಂಚ್ ನಲ್ಲಿ ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಟೇಪ್ ಈ ತರ ಇಡಬೇಕು. ಇಟ್ಟು ಇಲ್ಲಿ ಈ 7 ಇಂಚ್ ಎಲ್ಲಿ ಬಂದಿದೆಲ್ಲ, ಈ 7 ಇಂಚಿಗೆ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ 8.5 ಇಂಚ್ ಆಗುತ್ತೆ. 8.5 ಇಂಚಿಗೆ ಈ ಶೋಲ್ಡರ್ ಇಂದ ಸೇರಿಸ್ಕೊಂಡು ಕೆಳಗಡೆ ಲೆಂತ್ ವರೆಗೂ 8.5 ಇಂಚಿಗೆ ಮೊದ್ಲು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 2 ಇಂಚು ಟಕ್ಸ್ ಇದ್ರೆ ಸಾಕಾಗ್ತೈತಿ ಇದಕ್ಕ. ಆಮೇಲೆ ಅರ್ಧ ಇಂಚ್ ಬಂದು ಈ ಕ್ರಾಸ್ ಬೆಲ್ಟ್ ಏನ್ ಜಾಯಿಂಟ್ ಮಾಡ್ತೇವೆ, ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆಲ್ಲ ಸ್ಕೇಲ್ ಇಂದ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಈ ಶೋಲ್ಡರ್ ಏನಿದೆಯಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಇದಕ್ಕೆ ಇನ್ನೊಂದು ಲೈನ್ ಹಾಕ್ಬೇಕು. ಇದು ಬಂದು ಇವಾಗ ಟಕ್ಸ್ ಇಂದು ಮಾರ್ಕ್ ಆಯ್ತು. ಇವಾಗ ಈ ಟಕ್ಸ್ ಹಿಡಿಲಿಕ್ಕೋಸ್ಕರ ಇಲ್ಲಿ ಬಟ್ಟೆ ಬಿಡ್ಬೇಕಲ್ಲ, ಈ ಮೆಜರ್ಮೆಂಟ್ ಗೆ 28 ಇಂಚು 29 ಇಂಚು ಈ 2 ಮೆಜರ್ಮೆಂಟ್ಗೂ ಈ ಕಡೆ ಸೈಡ್ 3/4 ಇಂಚು, ಈ ಕಡೆ ಸೈಡ್ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಮತ್ತೆ ಶೇಪ್ ನ ಮಾರ್ಕ್ ಮಾಡ್ಬೇಕು. ಇಷ್ಟು ಇದಾದ್ಮೇಲೆ ಇಲ್ಲಿಂದ ಈ ಪಾಯಿಂಟ್ ಇಂದ 1.5 ಇಂಚಿಗೆ 1.5 ಇಂಚ್ ಸಾಕಾಗ್ತೈತಿ. ಈ ಮೆಜರ್ಮೆಂಟ್ ಗೆ 1.5 ಇಂಚ್ ಈ ಕಡೆ, 1.5 ಇಂಚು ಈ ಕಡೆ. ಮತ್ತೆ ಇದಕ್ಕ ಈ ತರ ಈ ಮೂಲಿ ಐತಲ್ಲ, ಈ ಮೂಲಿಯಿಂದ ಈ ಮೂಲಿಗೆ ಕರೆಕ್ಟ್ ಆಗಿ ಈ ತರ ಕನೆಕ್ಟ್ ಆಗುತ್ತೆ. ನೀವು ಕರೆಕ್ಟ್ ಆಗಿ ನೀವು ಇದನ್ನ ಮಾರ್ಕ್ ಮಾಡಿದ್ರೆ ಅಂದ್ರೆ ಈ ತರ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲೈನ್ ಹಾಕ್ಬೇಕು. ನೆಕ್ಸ್ಟ್ ಈ ಕಡೆದು ಲೈನ್ ಹಾಕ್ತೀನಿ ಟಕ್ಸ್ ಇಂದು. ನೆಕ್ಸ್ಟ್ ಈ ಕಡೆ ಟಕ್ಸ್ ಬಂದು ಈ ಲೈನ್ ಇರುತ್ತಲ್ಲ, ಈ ಲೈನ್
ನೆಕ್ ವಿಡ್ತ್ ಇಂದ ಮಾರ್ಕ್ ಮಾಡಿರ್ತೀವಲ್ಲ, ನೆಕ್ ಇಂದ ಉದ್ದದ್ದು ಆ ಲೈನ್, ಈ ಟಕ್ಸ್ ಇಂದ ಲೈನ್, ಈ ಎರಡರ ಮಧ್ಯೆ ಈ ತರ ನಾವು ಮಾರ್ಕ್ ಮಾಡಬಹುದು. ಕರೆಕ್ಟ್ ಆಗಿ ಇಲ್ಲಿ ಎಚ್ ಎಲ್ಲಿ ಬಂದಿದೆ ಅಲ್ಲಿಗೆ ಇಷ್ಟು. ಇದು ಬಂದು 28 ಇಂಚು 29 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಟಕ್ಸ್ ಮಾರ್ಕಿಂಗ್ ಮಾಡುವಂತ ಮೆಥಡ್. ಇಷ್ಟು ನಾವು ಮಾರ್ಕಿಂಗ್ಸ್ ಮಾಡಿದ್ರೆ ಸಾಕಾಗ್ತೈತಿ ಈ ಮೆಜರ್ಮೆಂಟ್ ಗೆ. ನೆಕ್ಸ್ಟ್ ಇದಕ್ಕ ಕ್ರಾಸ್ ಬೆಲ್ಟ್ ಬಂದು ಈ ಉಕ್ಸ್ ಪಟ್ಟಿ ಸೈಡ್ ಇಲ್ಲಿ 2 ಇಂಚಿಗೆ ಮೊದಲು ಮಾರ್ಕ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡ್ಕೊಂಡು ಈ ಶೇಪ್ ತೆಗಿಬೇಕು. ಶೇಪ್ ಅಂದ್ರೆ ಈ ಟಕ್ಸಿಗೆ ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ, ಈ ಮೂಲಿ, ಈ ಕಡೆ ಮೂಲಿ, ಈ ಕಡೆ ಮೂಲಿ, ಈ ಮೂಲಿಗೆ ಜಾಯಿಂಟ್ ಮಾಡ್ಬೇಕು ಇದನ್ನ. ಇಷ್ಟು ಕ್ರಾಸ್ ಬೆಲ್ಟ್ ಇಂದ ಮಾರ್ಕಿಂಗ್ ಮಾಡೋದು. ನೆಕ್ಸ್ಟ್ ಇದರಲ್ಲಿ ಶೇಪ್, ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಕಿಂದ ಮಾರ್ಕ್ ಮಾಡ್ಕೊಂಡು ಮುಂದಿನ ಭಾಗದ ಶೇಪ್, ಆರ್ಮೋಲ್ ಸೈಡ್ ಇಂದ ಮುಂದಿನ ಭಾಗದ ಶೇಪ್ ಇಲ್ಲಿ ತೆಗಿಬೇಕು. ಇಲ್ಲಿಂದ ಒಂದ್ ಅರ್ಧ ಇಂಚಿಗೆ ಶೇಪ್ ತೆಗೆದ್ರೆ ಸಾಕಾಗ್ತೈತಿ. ಇಲ್ಲಿಂದ ಸ್ಟ್ರೇಟ್ ಇರಬೇಕು, ಇಲ್ಲಿಂದ ಸ್ಟ್ರೇಟ್ ಇರಬೇಕು, ಇಲ್ಲಿ ಮಾತ್ರ ಶೇಪ್ ಬರಬೇಕು. ಸೊ ಇಷ್ಟಾದ್ರೆ ಇದು 28 ಇಂಚು ಚೆಸ್ಟ್ ಮೆಜರ್ಮೆಂಟ್ ಮುಂದಿನ ಭಾಗದ್ದು ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಇಷ್ಟಾದ್ರೆ ಕರೆಕ್ಟ್ ಆಗುತ್ತೆ. ಇನ್ನೊಂದು ಟೈಮ್ ಹೇಳ್ತೀನಿ, ಈ ಚೆಸ್ಟ್ ಮೆಜರ್ಮೆಂಟ್ 28 ಇಂಚನ್ನ ನಾವು 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತಲ್ಲ, ಆ 7 ಇಂಚ್ನ ಈ ಶೋಲ್ಡರ್ ಸೇರಿಸ್ಕೊಂಡು, ಈ ಶೋಲ್ಡರ್ ಮೆಜರ್ಮೆಂಟ್ ಸೇರಿಸ್ಕೊಂಡು 7 ಇಂಚಿಗೆ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡಬೇಕು. ಒಂದು ಲೈನ್ ಹಾಕೋಬೇಕು. ಅಲ್ಲಿಂದ 2 ಇಂಚು ಟಕ್ಸಿಗೆ, ಮತ್ತೆ ಅರ್ಧ ಇಂಚು ಈ ಕ್ರಾಸ್ ಬೆಲ್ಟ್ ಏನ್ ಬರುತ್ತೆ, ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ ಅರ್ಧ ಇಂಚು ಅಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ಸ್ಟ್ರೇಟ್ ಆಗಿ ಇಲ್ಲೊಂದು ಮಾರ್ಕ್ ಮಾಡಬೇಕು. ಮತ್ತೆ ಇದ್ರ ಮಧ್ಯದಲ್ಲಿ, ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇಟ್ಟು ಇಲ್ಲಿ ಸ್ಟ್ರೇಟ್ ಆಗಿ ಲೈನ್ ಹಾಕೊಂಡು ಈ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ಮಾರ್ಕ್ ಮಾಡಿ ಲೈನ್ ಹಾಕೋಬೇಕು. ಈ ಟಕ್ಸ್ ಇಂದ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಈ ಕಡೆ 1.5 ಇಂಚು, ಇಲ್ಲಿಂದ ಈ ಕಡೆ 1.5 ಇಂಚು, ಈ ಟಕ್ಸ್ ಬಂದು ಈ ಲೈನ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಇದ್ರ ಈಕ್ವಲ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಗೆ ಈ ಹಿಂದಿನ ಭಾಗದ ಲೆಂತ್ ಇಂದ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ 2 ಇಂಚು ಉಕ್ಸ್ ಪಟ್ಟಿ ಸೈಡ್, 1.5 ಇಂಚು ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ತೆಗಿಬೇಕು. ಶೇಪ್ ತೆಗೆದು ಕಟಿಂಗ್ ಮಾಡಬೇಕು. ಈ ಕಡೆ ಬಂದಾಗ 1/4 ಇಂಚ್ ಹೊರಗಡೆ ಕಟ್ ಮಾಡ್ಬೇಕು ನಾವು. ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಗುಂಡಿ ಕಾಜಿ ಪಟ್ಟಿ ಮಾಡ್ತೀವಲ್ಲ, ಆ ಅದಕ್ಕೆ ಮೊದ್ಲೇನೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ಟಕ್ಸ್ ಮಾರ್ಕ್ಸ್ ಎಲ್ಲವಕ್ಕೂ ಈ ತರ ನಾಚ್ ಹಾಕೊಂಡ್ಬಿಡ್ಬೇಕು. ನಿಮ್ಮ ಹತ್ರ ವೀಲ್ ಮಾರ್ಕರ್ ಅಂತ ಬರುತ್ತೆ. ವೀಲ್ ಮಾರ್ಕರ್ ಇದ್ರೆ ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಅದು ಈ ಮಾರ್ಕ್ ಕೆಳಗಡೆ ಬಟ್ಟೆ ಮೇಲೆನೂ ಬಿದ್ದಿರುತ್ತೆ. ಇಲ್ಲ ಅಂದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈ ಮಾರ್ಕಿಂಗ್ಸ್ ಎಲ್ಲ ಅದ್ರ ಮೇಲೆ ಇನ್ನೊಂದ್ ಟೈಮ್ ಮಾರ್ಕ್ ಮಾಡ್ಕೋಬಹುದು. ಸೊ ನೆಕ್ ಕೂಡ ಇಲ್ಲಿ ಕಟ್ ಮಾಡ್ಬಿಡ್ಬೋದು. ಇದ್ರಲ್ಲಿ ಇವಾಗ ನಾವು ಒಳಗಡೆ ಏನ್ ಕಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ನೆಕ್ ವಿಡ್ತ್ ಇಡೋದನ್ನೇ 2 ಇಂಚ್ ಇಟ್ಟಿದ್ದೀನಿ ಅಷ್ಟೇ. ಹಾಗಾಗಿ ಕರೆಕ್ಟ್ ಆಗಿ ಅದ್ರ ಮೇಲೆ ಕಟ್ ಮಾಡಿದ್ದೀನಿ. ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್. ಇವಾಗ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಈ ಮೆಜರ್ಮೆಂಟ್ ಗೆ ಒಂದ್ ಸೈಡ್ 2.5 ಇಂಚು, ಇನ್ನೊಂದ್ ಸೈಡ್ 2 ಇಂಚ್ ಇದ್ರೆ ಸಾಕಾಗ್ತೈತಿ. ಅಷ್ಟು ನಾವು ಬೇಕು ಅಂದ್ರೆ ಇಲ್ಲಿ ಒಂದ್ ಸೈಡ್ ಫಸ್ಟ್ ಈ ಅಂಚಿ ಏನಿರುತ್ತೆ ಅಂಚಿನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ರಿ. ಕಟ್ ಮಾಡಿ ತೆಗೆದ್ಬಿಡ್ರಿ. ತೆಗ್ದಾದ್ಮೇಲೆ ಇಲ್ಲಿ ಈ ಕಡೆ ಇಲ್ಲಿ ನಮಗೆ ಇವಾಗ ಉಕ್ಸ್ ಪಟ್ಟಿ ಸೈಡ್ 2.5 ಇಂಚು ಕ್ರಾಸ್ ಬೆಲ್ಟ್ ಬೇಕು. ಅಂದ್ರೆ ಇಲ್ಲಿ ನಾವು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ 2.5 ಇಂಚು ಟಕ್ಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಅದಾದ್ಮೇಲೆ ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ನಮಗೆ 2 ಇಂಚ್ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೋಬೇಕು.
ಇಷ್ಟು ಲೈನ್ ಹಾಕೊಂಡು ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕೊಂಡು ಶೇಪ್ ತೆಗಿಬೇಕು ಕ್ರಾಸ್ ಬೆಲ್ಟ್ ಇಂದ. ಈ ತರ ಕ್ರಾಸ್ ಬೆಲ್ಟ್ ಇಂದ ಶೇಪ್ ತೆಗೆದು ಇದನ್ನ ಕಟ್ ಮಾಡ್ಬೇಕು. ಇದು ಇವಾಗ 2 ಕ್ರಾಸ್ ಬೆಲ್ಟ್ ಇದೆ. ನೀವು ಲೈನಿಂಗ್ ಬಟ್ಟೆ ಹಾಕಿ ಹೊಲಿತಾ ಇದ್ರೆ ಅಂದ್ರೆ 6 ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಸಾದಾ ಬ್ಲೌಸ್ ಹೊಲಿತೀರಿ ಅಂದ್ರೆ 4 ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ತೋಳು ಕಟ್ಟಿಂಗು. ತೋಳು ಕಟ್ಟಿಂಗ್ಗೋಸ್ಕರ ಫಸ್ಟ್ ಬಟ್ಟಿನ ಈ ತರ ಫೋಲ್ಡ್ ಮಾಡ್ಕೊಳ್ರಿ. ಫಸ್ಟ್ ಒಂದ್ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಅಂಚಿನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು. ಅಂಚಿ ಇದ್ರೆ ಹೊಲಿಯೋ ಟೈಮ್ ನಲ್ಲಿ ಮುದುಡ್ಕೊಂಡ್ಬಿಡುತ್ತೆ. ಹಾಗಾಗಿ ಅಂಚಿ ಇರಬಾರ್ದು ಹೊಲಿಯೋ ಟೈಮ್ ನಲ್ಲಿ. ಇದನ್ನ ತೆಗೆದ್ ಬಿಡಬೇಕು. ತೆಗೆದು ಇದು ಸೇಮು ಸಾದಾ ಬ್ಲೌಸ್ ಹೊಲಿತಾ ಇದ್ರೆ ಅಂದ್ರೆ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಮೇಲೆ ಹೊಲಿತಾ ಇದ್ರೆ ಅಂದ್ರೆ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ಸಾರಿ ಅರ್ಧ ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ತೋಳಿಂದ ಉದ್ದ ಬಂದು ಶಾರ್ಟ್ ಸ್ಲೀವ್ಸ್ ಹೊಲಿತಿದ್ರೆ ಅಂದ್ರೆ 1.25 ಇಂಚ್ ಉದ್ದ ಸಾಕಾಗ್ತೈತಿ. 4.25 ಇಂಚು 4.25 ಇಂಚು ಇಷ್ಟ ಇಡ್ಬೋದು ಶಾರ್ಟ್ ಸ್ಲೀವ್ಸ್ ಅಂದ್ರೆ. ಮೇಲೆ ಇನ್ನ ಅರ್ಧ ಇಂಚು ಶೋಲ್ಡರ್ ಇದು ಈ ತೋಳು ಜಾಯಿಂಟ್ ಮಾಡಕ್ಕೋಸ್ಕರ. ಇಲ್ಲಿಂದ ಇವಾಗ ನಾವು ತೋಳು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ತಗೊಂತೇವಲ್ಲ, ಡೌನಿಂಗ್ ಬಂದು 28 ಇಂಚು 29 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ನಾವು ಇಲ್ಲಿಂದ 2.5 ಇಂಚಿಗೆ ಡೌನಿಂಗ್ ತಗೋಬಹುದು. 2.5 ಅಥವಾ 2.25 ಇಂಚಿಗೆ. 29 ಇಂಚ್ ಇದೆ ಅಂದ್ರೆ 2.25 ತಗೊಳ್ರಿ. 28 ಇಂಚ್ ಇದೆ ಅಂದ್ರೆ 2.5 ಇಂಚ್ ತಗೊಳ್ರಿ ಡೌನಿಂಗ್. ಇಷ್ಟದನ್ನ ಮಾರ್ಕ್ ಮಾಡ್ಕೋಬೇಕು ಡೌನಿಂಗ್. ಮತ್ತೆ ತೋಳಿಂದ ಲೂಸ್ ಮಾರ್ಕ್ ಮಾಡ್ಕೋಬೇಕು. ತೋಳಿನ ಸುತ್ತಳತಿ ಇರುತ್ತಲ್ಲ ಆ ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಂದು ಇವಾಗ ಆರ್ಮೋಲ್ ನಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ನಮಗೆ ಎಷ್ಟು ಬಂತು? 13 ಇಂಚ್ ಬಂತು. 13 ಇಂಚಿನಲ್ಲಿ 2 ಭಾಗ ಮಾಡಿದ್ರೆ 6.5 ಇಂಚು. 6.5 ಇಂಚಿನಲ್ಲಿ ಇಲ್ಲಿ ಏನಿದೆ ಅಲ್ಲ ಇಲ್ಲಿ 6 ಇಂಚಿಗೆ ಅರ್ಧ ಇಂಚ್ ಕಡಿಮೆ ಮಾಡಿ 6 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇವಾಗ ನಾವು ತೋಳಿಂದ ಶೇಪ್ ತೆಗಿಯೋದು ಬಂದು ಈ ತರ ರೌಂಡ್ ಶೇಪ್ ತೆಗಿತೀವಿ. ಆ ರೌಂಡ್ ಶೇಪ್ ನಲ್ಲಿ ಇನ್ನ ಅರ್ಧ ಇಂಚು ನಮಗೆ ಕವರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕ ಈ ತರ ಲೈನ್ ಹಾಕೊಂತೀನಿ. ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು. ಇಲ್ಲಾಂದ್ರೆ ಇಲ್ಲಿ ಕಡಿಮೆ ಬಂದ್ರೆ ಇದಕ್ಕ ನಾವು ತೋಳ್ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಬೇರೆ ಬಟ್ಟೆನ. ಅದಾದ್ಮೇಲೆ ಕಟಿಂಗ್ ಮಾಡ್ಬೇಕು. ಸೊ ಇವಾಗ ಇದನ್ನ ಶೇಪ್ ತೆಗಿತೀನಿ. ಪಾಲಿಸ್ಟರ್ ಬಟ್ಟೆ ತಗೊಂಡಿರೋದ್ರಿಂದ ಜರಿತಾ ಇದೆ ಬಟ್ಟೆ. ಶೇಪ್ ತೆಗೆದು ಇದನ್ನ ಕಟ್ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಫಸ್ಟ್ ಇದನ್ನ ನಾಚ್ ಹಾಕೊಂಡ್ಬಿಡ್ರಿ. ಇದು ಮಿಡಿಲ್ ಪಾಯಿಂಟ್. ಇಲ್ಲಿ ಫಿಟ್ಟಿಂಗ್ ಇಂದು ಇದಾದ್ಮೇಲೆ ಈ ತರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಈ ನಾಚ್ ಹಾಕೊಂಡಿದ್ರಲ್ಲ ಈ ನಾಚು ಇದು ಮಧ್ಯದಲ್ಲಿನೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ. ಇಲ್ಲಿ ಈ ತರ ಟೇಪ್ ಇಡ್ರಿ. ಈ ಟೇಪ್ ಇಟ್ಟು ಇದರಲ್ಲಿ 2 ಭಾಗ ಮಾಡಿ 2 ಭಾಗ ಮಾಡಿ ಈ ಮಧ್ಯದಲ್ಲಿ ಮಾತ್ರ ಒಂದ್ ಅರ್ಧ ಇಂಚ್ ಬರ್ಬೇಕಿದು ಶೇಪ್. ಈ ಕಡೆ ಅದು ಜಸ್ಟ್ ಇಲ್ಲಿ ಜಾಯಿಂಟ್ ಮಾಡ್ಬೇಕಷ್ಟೇ. ಇದಕ್ಕ ಈ ತರ ಜಾಯಿಂಟ್ ಮಾಡ್ಬೇಕಷ್ಟೇ. ನಾನಿಲ್ಲಿ ಮಾರ್ಕಿಂಗ್ ಸರಿಯಾಗಿ ಮಾಡಿಲ್ಲ, ಬಟ್ ಕಟಿಂಗ್ ನೀಟಾಗಿ ಮಾಡ್ತೇನೆ. ಯಾಕಂದ್ರೆ ಅದು ಪಾಲಿಸ್ಟರ್ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಕೂಡ್ತಾ ಇಲ್ಲ ಅದ್ರ ಮೇಲೆ ಮಾರ್ಕಿಂಗ್. ಹಂಗಾಗಿ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನೀಟಾಗಿ ಕಟಿಂಗ್ ಮಾಡ್ತೇನೆ. ಸೊ ಈ ತರ ಶೇಪ್ ಇದು ಬರಬೇಕು.
ಈ ತರ ಶೇಪ್ ಬರ್ಬೇಕು. ಇವಾಗ ಇದರಲ್ಲಿ ಬಟ್ಟೆ ಶಾರ್ಟೇಜ್ ಇತ್ತಂದ್ರೆ ಇದಕ್ಕೆ ಬಟ್ಟೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಇನ್ನೊಂದ್ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡು ಇದನ್ನ ಸರಿ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕು. ಸೊ ಇದು ಬಂದು ತೋಳ್ ಕಟಿಂಗ್. ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ 28 ಇಂಚು 29 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಈ ತರ ನಾವು ಬ್ಲೌಸ್ ಕಟಿಂಗ್ ನ ಮಾಡಬಹುದು. ನೆಕ್ಸ್ಟ್ ಟಕ್ಸ್ ಯಾವ್ಯಾವ ಮಾರ್ಕ್ಸ್ ನಾವು ಎಷ್ಟೆಷ್ಟು ಮಾಡ್ಬೇಕು ಅನ್ನೋದು ಕೂಡ ಹೇಳಿದೀನಿ. ಹಂಗೇನೆ ಕ್ರಾಸ್ ಬೆಲ್ಟ್, ನೆಕ್ಸ್ಟ್ ಸ್ಲೀವ್ಸ್. ಸೊ ಇವತ್ತಿನ ವಿಡಿಯೋ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಂಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಮತ್ತೆ ಇದರಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ನ ಹೇಳ್ತೀನಿ. ಯಾವ ತರ ನಾನು ಸರಿ ಮಾಡ್ಬೇಕು ಅನ್ನೋದನ್ನ ಆನ್ಸರ್ ಹೇಳ್ತೀನಿ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ 30 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಇವತ್ತು ಹೆಂಗ್ ಹೇಳಿದ್ನೋ ಅಷ್ಟೇ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗೆ ನೆಕ್ಸ್ಟ್ ವಿಡಿಯೋನು ಮಿಸ್ ಮಾಡ್ದೇನೆ ನೋಡಿ. ಇವತ್ತಿನ ವಿಡಿಯೋನು ಕಂಪ್ಲೀಟ್ ಆಗಿ ನೋಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.